ಈಗ ನೀವು ನೋಡ್ತಾ ಇರುವಂಥ ಈ ಒಂದು ಡಿವೈಸ್ ಫೇತ್ ಕಮ್ಸ್ ಬೈ ಇಯರಿಂಗ್ ಸೇವೆಗಳ S25 ಎಂದು ಕರೆಯಲ್ಪಡುವ ಡಿವೈಸ್. ಈ ಡಿವೈಸ್ 25 ಜನರನ್ನ ಒಂದು ಗುಂಪಿಗೆ ಮಾಡಲ್ಪಟ್ಟಿದೆ. S25 ಡಿವೈಸ್ನ ಆಡಿಯೋ ಮತ್ತು ವಾಲ್ಯೂಮ್ ತುಂಬ ಕ್ವಾಲಿಟಿ ಉಳ್ಳದು. ಇದನ್ನು ಲೈಟ್ ಇಂಡಿಕೇಟರ್ ಜೊತೆಗೆ ಒಂದು ಇಂಟರ್ನಲ್ ಸ್ಪೀಕರ್ ಕೊಟ್ಟಿದ್ದಾರೆ. ಫಾಸ್ಟಾಗಿ ಮತ್ತು ಈಸಿಯಾಗಿ ನ್ಯಾವಿಗೇಟ್ ಮಾಡಲು ನ್ಯಾವಿಗೇಷನ್ ಬಟನ್ ಕೊಟ್ಟಿದ್ದಾರೆ. ಸೋಲಾರ್ ಪ್ಯಾನಲ್ ಮುಖಾಂತರ ಚಾರ್ಜ್ ಮಾಡಬಹುದು. USB-C ಟೈಪ್ ಕೇಬಲ್ ಮೂಲಕ ಸಹ ನೀವು ಚಾರ್ಜ್ ಮಾಡಬಹುದು ಹಾಗೂ ನಾವು ಕಂಪ್ಯೂಟರ್ ಮೂಲವಾಗಿಯೂ ಸಹ ನಾವು ಚಾರ್ಜ್ ಮಾಡಬಹುದು. ಇದನ್ನು 3-4 ಗಂಟೆಗಳ ಕಾಲ ಫುಲ್ಲಾಗಿ ಚಾರ್ಜ್ ಮಾಡಿದರೆ ಸಾಕು. ನೀವು 8ರಿಂದ 10 ಗಂಟೆಗಳ ಕಾಲ ನೀವು ಇದನ್ನು ಸುಲಭವಾಗಿ ಉಪಯೋಗಿಸಬಹುದು ಅಥವಾ ಕೇಳಿಸಿಕೊಳ್ಳಬಹುದು. ದೃಷ್ಟಿ ಇಲ್ಲದವರು ಸುಲಭವಾಗಿ ಉಪಯೋಗಿಸಲು ಬಟನ್ಗಳನ್ನು ನಮಗೆ ಮೇಲೆ ಕೊಟ್ಟಿದ್ದಾರೆ. ಇದರಲ್ಲಿ ಇರುವ ಬಟನ್ಗಳನ್ನು ನೀವು ಚಿಕ್ಕದಾಗಿ ಪ್ರೆಸ್ ಮಾಡಿದರೆ ಒಂದು ಆದೇಯದ ಮುಂದಿನ ಭಾಗಕ್ಕೋ ಅಥವಾ ಹಿಂದಿನ ಭಾಗಕ್ಕೋ ನೀವು ಹೋಗಬಹುದು. ಬಟನನ್ನು ನೀವು ಅದೇ ಒತ್ತಿ ಹಿಡಿದರೆ ಲಾಂಗ್ ಪ್ರೆಸ್ ಮಾಡಿದರೆ ಪುಸ್ತಕದ ಹಿಂದಿನ ಅಥವಾ ಮುಂದಕ್ಕೆ ನೀವು ಹೋಗಬಹುದು. ಪ್ಲಸ್ ಆ್ಯಂಡ್ ಮೈನಸ್ ಬಟನನ್ನು ಪ್ರೆಸ್ ಮಾಡಿ ನಾವು ವಾಲ್ಯೂಮನ್ನು ಅಡ್ಜಸ್ಟ್ ಮಾಡಬಹುದು. ಮಧ್ಯದಲ್ಲಿ ಕೊಟ್ಟಿರುವ ಬಟನ್ ಒತ್ತಿದರೆ ಆಡಿಯೋ ಪಾಸ್ ಮಾಡಬಹುದು ಅಥವಾ ಶುರು ಮಾಡಬಹುದು. ಅದೇ ಬಟನನ್ನು ಲಾಂಗ್ ಪ್ರೆಸ್ ಮಾಡಿದರೆ ಪವರ್ ಆನ್ ಮಾಡಲು ಇಲ್ಲ ಆಫ್ ಮಾಡಲು ಆಗುತ್ತದೆ. ನೀವು ಈ ಡಿವೈಸನ್ನು ಆನ್ ಮಾಡಬೇಕಾದ್ರೆ ನೀವು ಕೊನೆಯಾಗಿ ಯಾವ ಭಾಗದಿಂದ ನೀವು ಕೇಳಿಸಿಕೊಳ್ಳುತ್ತಾ ಇದ್ದೀರೋ ಆ ಭಾಗದಿಂದ ನೀವು ಕೇಳಿಸಿಕೊಳ್ಳಬಹುದು. ಇದರಲ್ಲಿ 3.5 ಮಿಲಿಮೀಟರ್ ಹೆಡ್ಫೋನ್ ಜಾಕ್ ಕೊಟ್ಟಿದ್ದಾರೆ. ನೀವು ಹೆಡ್ಫೋನ್ ಧರಿಸಿಕೊಂಡು ವಾಕ್ಯಗಳನ್ನು ಕೇಳಿಸಿಕೊಳ್ಳಬಹುದು. ಈ ಡಿವೈಸ್ನಲ್ಲಿ ಹಳೆಯ ಒಡಂಬಡಿಕೆಯನ್ನು ಒಂದು ಭಾಷೆಯಲ್ಲಿ, ಹೊಸ ಒಡಂಬಡಿಕೆಯನ್ನು 2 ಭಾಷೆಯಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಅದು ಮಾತ್ರವಲ್ಲ, ಇದರಲ್ಲಿ ಲೂಮೋ ಗಾಸ್ಪಲ್ ಚಿತ್ರವನ್ನು ರೆಕಾರ್ಡ್ ಮಾಡಿದ್ದಾರೆ. ನೀವು ಕಂಪ್ಯೂಟರ್, ಟಿವಿ ಅಥವಾ ಪ್ರೊಜೆಕ್ಟರ್ ಮುಖಾಂತರ ನೋಡಬಹುದು. ಈ ಸೇವೆಗಳ ಮುಖಾಂತರ ಈ ಡಿವೈಸಲ್ಲಿ ಲೋಡ್ ಮಾಡಿರುವ ಕಂಟೆಂಟ್ ಮಾತ್ರ ನೀವು ಕೇಳಿಸಿಕೊಳ್ಳಬಹುದು ಅಥವಾ ನೋಡಬಹುದು. ಈ ಡಿವೈಸನ್ನು ನೀವು ಫ್ರೀಯಾಗಿ ಪಡೆದುಕೊಳ್ಳಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗೆ ಫೇತ್ ಕಮ್ಸ್ ಬೈ ಇಯರಿಂಗ್ ಸೇವೆಗಳನ್ನು ಕಾಂಟ್ಯಾಕ್ಟ್ ಮಾಡಿರಿ. ಧನ್ಯವಾದಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.